ಗ್ರಾಹಕರಿಗೆ ಯಾರು ತೊಂದರೆ ಆಗಬಾರ್ದು. ಯಾಕಂದ್ರೆ ನಾವು ನಿಲ್ಲಿಸಿದ ಕೂಡ ಗ್ರಾಹಕರಿಗೆ ತುಂಬಾ ಸಮಸ್ಯೆ ಆಗ್ತದೆ. ಅಂದ್ರೆ ಕರೆಂಟ್ ಸಪ್ಲೈ ಕೊಡ್ಲಿಕ್ಕೆ ಆಗುದಿಲ್ಲ, ಆ ಥರ ಸಮಸ್ಯೆ ಬರ್ತದೆ. ಯಾಕಂದ್ರೆ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾ ಇರೋದೆಲ್ಲ ಗುತ್ತಿಗೆದಾರ ಮೇಂಟೈನ್ ಮಾಡ್ತಾ ಇರೋದು ಇಲ್ಲ. ಈಗ ಬರೀ ಫ್ಯೂಸ್ ಕಂಪನಿಗಳು ಮಾತ್ರ ಇಲಾಖೆ ವತಿಯಿಂದ ಮಾಡ್ತಾ ಇದ್ದಾರೆ, ಬಾಕಿದನ್ನು ನಾವೇ ಮಾಡ್ತಾ ಇರೋದು. ಮೇಂಟೆನೆನ್ಸ್ ಏನಿದೆ ಇಲಾಖೆ ಯಾವ್ದು ಮಾಡ್ತಾ ಇದ್ದಾರೆ? ಇಲಾಖೆ ಫ್ಯೂಸ್ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಫ್ಯೂಸ್ ಕಂಪ್ಲೇಂಟ್ ಅಂದ್ರೆ ನಿಮಗೆ ಒಂದು ಕರೆಂಟ್ ಇಲ್ಲ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಬಂದು ಅಟೆಂಡ್ ಮಾಡ್ತಾರೆ. ಫ್ಯೂಸ್ ಹೋದ್ರೆ ಹಾಕ್ತಾರೆ ಅಷ್ಟೇ ಅಷ್ಟೇ. ಬಾಕಿದ್ದು ಏನಿದೆ ಬ್ರೇಕ್ ಡೌನ್ಸ್ ಕಂಬ ಮುರಿದು ಬಿದ್ದಿದೆ, ವೈರ್ ಮುರಿದು ಬಿದ್ದಿದೆ, ಅದೆಲ್ಲ ಲೇಬರ್ ಕಾಂಟ್ರಾಕ್ಟ್ ಮೇಲೆ ಕೊಡ್ತಾರೆ. LC ಅಂತ ಹೇಳ್ತಾರೆ, ಲೇಬರ್ ಕಾಂಟ್ರಾಕ್ಟ್. ಅದಕ್ಕೆ ನಮಗೆ ಆಫ್ಟರ್ ಟೆಂಡರ್ ಅಲ್ಲ ಅದು, ಆಫ್ಟರ್ ಮತ್ತೆ LC ಲೇಬರ್ ಕಾಂಟ್ರಾಕ್ಟ್ ಮೇಲೆ ಹಾಕಬೇಕು. ಅಡ್ವಾನ್ಸ್ ಟೋಕನ್ ವರ್ಕ್ ಆರ್ಡರ್ ಕೊಡ್ತಾರೆ ನಮಗೆ, ಅದರ ಮೇಲೆ ನಾವು ಮಾಡಬೇಕು. ಅದಕ್ಕೆ ನೋಂದಾಯಿತ ಗುತ್ತಿಗೆದಾರ ಮಾಡೋದು ಹಾಗೆ. ಈಗ ದಕ್ಷಿಣ ಇಲ್ಲಿ ಸುಳ್ಯ ಮಾತ್ರ ದಕ್ಷಿಣ ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ಇದೆ ಸಮಸ್ಯೆ. 12% ಮತ್ತೆ ಇದು ಕೊಡುವಂತದ್ದು ಸುಳ್ಯಕ್ಕೆ ಮಾತ್ರ ಹೌದು. ಈಗ ಲೊಕಾಲಿಟಿ ಮೇಲೆ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಹಜಾರ್ಡ್ ಇರೋದು ನಮ್ಮಲ್ಲಿ, ಇಲ್ಲಿ ನಿಮ್ಮ ಕೊಡಗು, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಬೆಳ್ತಂಗಡಿ, ಆ ತಾಲೂಕು ಯಾರಿಗೂ ಕೊಡ್ತಾರೆ ಹಾಗೆ ಯಾರಿಗೂ ಮಾಡ್ಲಿಕ್ಕೆ ಆಗ್ತಾರೆ. ಎವರೇಜ್ ಒಂದು ಕಂಬಕ್ಕೆ ಒಂದು 7-8 ಸಾವಿರ ರೂಪಾಯಿ ಎವರೇಜ್ ಲೇಬರ್ ಬರ್ತದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಈಗ 3,500 ರೂಪಾಯಿ ಬರ್ತಾ ಇದೆ. ಸಂಬಳ ನಮಗೆ ಒಂದು 35% ಇನ್ಕ್ರೀಸ್ ಆಗಿದೆ. ನಮಗೆ ಈಗ ಸಿಕ್ಕುವಂಥದ್ದು ಎವರೇಜ್ ಒಂದು 60% ಕಮ್ಮಿ ಆಗಿದೆ. ಆ ಸಮಸ್ಯೆ ಎವರೇಜ್ ಹೇಳಿದ್ದು ಒಂದು ಕಂಬಕ್ಕೆ ಇಷ್ಟೇ ಬರಬೇಕು ಅಂತ ಎಸ್ಟಿಮೇಟ್ ಕಾಸ್ಟ್ ಮೇಲೆ ಡಿಪೆಂಡ್. ಅದು ಎಷ್ಟು ಎಸ್ಟಿಮೇಟ್ ಬರುತ್ತೆ ಅದರ ಮೇಲೆ ಪರ್ಸೆಂಟೇಜ್ ಕೊಡುವುದು. ಈಗ ನೀವು ಕೆಲಸ ಯಾವುದಿಲ್ಲ ನಿಲ್ಲಿಸಿ ಇವತ್ತಿಂದ ಬರುವಾರದಿಂದ ನಿಲ್ಲಿಸ್ತೇವೆ ಅಂತ ಸೋಮವಾರ ಗ್ರಾಹಕರಿಗೆ ಸಮಸ್ಯೆ ಆಗ್ಬೋದು, ಆಗ್ತದೆ. ವಿದ್ಯುತ್ ಸಮಸ್ಯೆ ಹೇಗೆ ಅಂತ ಗೊತ್ತಿದೆ. ಇನ್ನು ನಾವು ಎಲ್ಲರೂ ಸ್ಟಾಪ್ ಮಾಡಿದ್ರೆ ಇನ್ನು ಜಾಸ್ತಿ ಆಗೋದು ಬಿಟ್ರೆ ಕಮ್ಮಿ ಆಗುತ್ತೆ. ಹಳ್ಳಿಗಾಡಿಗೆ ಇದು ಹೋಗ್ಲಿಕ್ಕೆ ಮಂಡ್ಯ ಕೋಲ್ಗಳಿಗೆಲ್ಲ ಎಷ್ಟು ಸಮಯ ಗೊತ್ತಿದೆ. ಈ ಸೈಡ್ ಮರಗಳು ಹೆಚ್ಚಲ್ಲ. ಹೌದು, ಅದೆಲ್ಲ ನಾವೇ ಮಾಡೋದು. ಈಗ ಮರ ಲೈನ್ ಕ್ಲಿಯರ್ ಮಾಡಿ ಅದನ್ನು ಕಂಬವನ್ನು ನಿಲ್ಲಿಸಿ. ಈಗ ಸೆಕ್ಷನ್ ಆಫೀಸರ್ ಕಳೆದ ನಮ್ಮನ್ನೊಂದು ಹೇಳಿದ ಕೂಡಲೇ ನಾವೆಲ್ಲ ಕೆಲಸಗಳಿಗೆ ನಾವು ಅವರಿಗೆ ಮುಂದೆ ನಾವು ಹೋಗ್ತೇವೆ. ನಾವು ಅವರ ಮೇಲೆ ಒಂದು ವಿಶ್ವಾಸ ಇಟ್ಟು ನಾವು ಹೋಗ್ತೇವೆ. ಆದ್ರೆ ನಮಗೆ ಈಗ ಈ ರೀತಿಯಾಗಿ ಈ ವ್ಯವಸ್ಥೆ ಹೀಗೆ ಆದ್ರೆ ನಾವು ಹೇಗೆ ಕೆಲಸ ಮಾಡುದು? ಯಾಕೆ ಆಗಿರ್ಬೋದು ಅಂತ ಅವರು ಉತ್ತರ ಕೊಡ್ಲಿಲ್ಲ. ನೀವು ಏನು ತರಿಸ್ತದೆ, ಯಾಕೆ ಮಾಡಿರ್ಬೋದು ಅಂತ 42ರಿಂದ 12ಕ್ಕೆ ಇಳಿಸ್ತಾರೆ ಅಂತಾದ್ರೆ ಏನಂದ್ರೆ ಪ್ರದೇಶದಲ್ಲಿ ಅವರಿಗೆ ವರ್ಕೌಟ್ ಆಗ್ತದೆ. ಈಗ ನಮ್ಮದು ಘಟ್ಟ ಪ್ರದೇಶ, ನಮ್ಮಲ್ಲಿ ಇಲ್ಲಿ ಬಾರಿ ಕಷ್ಟ ಆಗುತ್ತೆ. ಅಲ್ಲಿಯ ಇದನ್ನೇ ಕ್ರಮವನ್ನು ಇಲ್ಲಿಗೆ ಟೋಟಲಿ ನಮ್ಮ ಟೋಟಲಿ ಬೆಂಗಳೂರಿನ ಟೋಟಲ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೆ ಒಂದೇ ಇದು ಮಾಡಿದ್ದಾರೆ. ಅದು ಇಲ್ಲಿ ನಮಗೆ ಕಷ್ಟ ಆಗ್ತದೆ. MLA ಗೆ ಏನಾದ್ರು ಮನವಿ ಕೊಡ್ತಾರೆ ಇವತ್ತು ಕೊಡ್ತೇವೆ. ಈಗ ಅಲ್ಲಿ SR ಈಗ